ಹಾಯ್ ಎವ್ರಿವನ್. ಈಗಾಗಲೇ ನಿಮಗೆ ಗೊತ್ತಾಯಿತು ಅನಿಸುತ್ತೆ ನಾನು ಯಾವ ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್. ಇದು ಸ್ನೇಕ್ ಪ್ಲಾಂಟ್. ಇದನ್ನು ಮದರ್ ಇನ್ ಲಾ ಟಂಗ್ ಅಂತಲೂ ಕೂಡ ಕರೀತಾರೆ. ಈ ಸಸ್ಯ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಇದು ಹೆಚ್ಚಾಗಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಕಂಡುಬರುತ್ತೆ. ನಮ್ಮ ದೇಶದಲ್ಲೂ ಎಲ್ಲ ಕಡೆ ಈ ಗಿಡ ಕಂಡು ಬರ್ತಾ ಇದೆ. ನೋಡಿ, ಇದರ ಎಲೆಗಳು ಉದ್ದವಾಗಿದೆ, ತೆಳುವಾಗಿದೆ ಮತ್ತು ಸುತ್ತಿದಂತಿರುವ ಹಾವಿನ ಹೆಡೆಗಳಂತೆ ಕಾಣುತ್ತೆ. ಅಲ್ಲದೇ ಕೆಲವು ವಿಧದ ಹಾವುಗಳನ್ನು ಹೋಲುವಂತಹ ವಿಶಿಷ್ಟ ಪಟ್ಟಿಗಳನ್ನು ಹೊಂದಿರೋದ್ರಿಂದ ಈ ಗಿಡ ಇದನ್ನು ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ. ಈ ಗಿಡ ಅತ್ಯಂತ ಜನಪ್ರಿಯ ಮನೆ ಗಿಡಗಳಲ್ಲಿ ಒಂದಾಗಿದೆ. ನಾವು ಎಲ್ಲೇ ಹೋದರೂ, ಅಂದರೆ ಮಾಲ್ಗಳು, ಆಫೀಸು, ರೆಸ್ಟೋರೆಂಟ್ಸು, ಸ್ಕೂಲ್ಸು ಎಲ್ಲೇ ಹೋದರೂ ಕೂಡ ಅಲ್ಲಿ ಈ ಗಿಡವನ್ನು ಬೆಳೆಸ್ತಾ ಇರೋದನ್ನು ಕಾಣ್ತೀವಿ. ಯಾಕೆಂದರೆ ಈ ಗಿಡದಿಂದ ಸಾಕಷ್ಟು ಪ್ರಯೋಜನಗಳು ಇದೆ. ಈ ಗಿಡವನ್ನು ಒಳಾಂಗಣದಲ್ಲೂ ಬೆಳೆಸಬಹುದು, ಹಾಗೆ ಹೊರಾಂಗಣದಲ್ಲಿಯೂ ಕೂಡ ಬೆಳೆಸಬಹುದು. ಒಳಾಂಗಣ ಪರಿಸರವನ್ನು ಶುದ್ಧೀಕರಿಸೋದಕ್ಕೆ, ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮನೆಯಲ್ಲಿ ಸ್ನೇಕ್ ಪ್ಲಾಂಟ್ ಉತ್ತಮ ಗಿಡ. ಇದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಸಹಾಯವನ್ನು ಮಾಡುತ್ತೆ. ರಾತ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಆಕ್ಸಿಜನ್ ಆಗಿ ಪರಿವರ್ತಿಸುವಂತಹ ಕೆಲವೇ ಸಸ್ಯಗಳಲ್ಲಿ ಸ್ನೇಕ್ ಪ್ಲಾಂಟ್ ಕೂಡ ಒಂದು. ಹಾಗಾಗಿ ಇದು ಗಾಳಿಯನ್ನು ಶುದ್ಧೀಕರಿಸುತ್ತೆ. ವಾಸ್ತು ಪ್ರಕಾರ ಸ್ನೇಕ್ ಪ್ಲಾಂಟ್ ಮನೆಯಲ್ಲಿ ಬೆಳೆಸೋದ್ರಿಂದ ಸುಖ, ಸಮೃದ್ಧಿ, ಅಭಿವೃದ್ಧಿ ಹೆಚ್ಚಾಗುತ್ತೆ. ಇದನ್ನು ಲಿವಿಂಗ್ ಏರಿಯಾ, ಬೆಡ್ರೂಮ್, ಸ್ಟಡಿ ರೂಮ್ಗಳಲ್ಲಿಯೂ ಕೂಡ ಇಡಬಹುದು. ಇದನ್ನು ವಾಸ್ತುವಿನಲ್ಲಿ ಲಕ್ಕಿ ಗಿಡ ಅಂತ ಕರೀತಾರೆ. ಅಲ್ಲದೆ ಇದು ತುಂಬ ಕಡಿಮೆ ನಿರ್ವಹಣೆಯ ಗಿಡ, ಅಂದರೆ ಹೆಚ್ಚು ಶ್ರಮ ಇಲ್ಲದೆ ಸುಲಭವಾಗಿ ಬೆಳೆಸಬಹುದು. ಯಾರು ಈಗ ತಾನೇ ಗಾರ್ಡನಿಂಗ್ ಪ್ರಾರಂಭ ಮಾಡಿದ್ದಾರೋ ಅವರಿಗೆ ಈ ಗಿಡವನ್ನು ಬೆಳೆಸೋದು ತುಂಬ ಸುಲಭ. ಅತ್ಯಂತ ಕಡಿಮೆ ಶ್ರಮವನ್ನು ವಹಿಸ್ಕೊಂಡು ಈ ಗಿಡವನ್ನು ತುಂಬ ಚೆನ್ನಾಗಿ ಬೆಳೆಸಬಹುದು. ನೋಡಿ, ನಾನು ನನ್ನ ಲಿವಿಂಗ್ ಏರಿಯಾದಲ್ಲಿ ಸ್ನೇಕ್ ಪ್ಲಾಂಟನ್ನು ಇಟ್ಟಿದ್ದೀನಿ. ಅಂದರೆ ಇಲ್ಲಿ ರಾಧೆ ಮತ್ತು ಕೃಷ್ಣನ ವಿಗ್ರಹಗಳನ್ನು ಇಟ್ಬಿಟ್ಟು ಅದರ ಹಿಂದೆ ನಾನು ಈ ಗಿಡವನ್ನು ಇಟ್ಟಿದ್ದೀನಿ, ಸ್ನೇಕ್ ಪ್ಲಾಂಟನ್ನು ಇಟ್ಟಿದ್ದೀನಿ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅಂದರೆ ಲಿವಿಂಗ್ ಏರಿಯಾಗೆ ಒಂದು ರೀತಿಯಾದಂತಹ ಲುಕ್ಕನ್ನು ಈ ಒಂದು ಗಿಡ ಕೊಡುತ್ತೆ. ಅಲ್ಲದೇ ಇದನ್ನು ನಾನು ಡೈನಿಂಗ್ ಹಾಲ್ನಲ್ಲೂ ಕೂಡ ಇಟ್ಟಿದ್ದೀನಿ. ಹೀಗೆ ಗಿಡವನ್ನು ನಾವು ಮನೆಯ ಒಳಗಡೆ ಇಡೋದ್ರಿಂದ ಮನೆಯ ನೋಡಲು ಚೆನ್ನಾಗಿರುತ್ತೆ, ಅಲಂಕಾರಿಕವಾಗಿಯೂ ಕೂಡ ಇರುತ್ತೆ. ಅಲ್ಲದೇ ಪಾಸಿಟಿವ್ ವೈಬ್ಸ್ ಕೂಡ ಮನೆಯಲ್ಲಿ ಇರುತ್ತೆ. ಈ ಸ್ನೇಕ್ ಪ್ಲಾಂಟ್ನಲ್ಲಿ ತುಂಬ ವೆರೈಟೀಸ್ ಇದೆ. ಆದರೆ ನನ್ನ ಹತ್ರ ನೋಡಿ ಈಗ ಈ 4 ವೆರೈಟಿ ಗಿಡಗಳಿದೆ. ಇದು ನೋಡಿ, ಇದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್ ಅಂತ. ಅಂದರೆ ಮಧ್ಯದಲ್ಲಿ ಗ್ರೀನಿಶ್ ಬರುತ್ತೆ, ಅದರ ಸೈಡಲ್ಲಿ ಎಲ್ಲೋದು ಒಂದು ಪಟ್ಟಿ ಬರುತ್ತೆ. ಸೊ ಅದರಲ್ಲೇ ಸಣ್ಣ ಗಿಡ ಇದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್, ಸಣ್ಣದಾಗಿದೆ. ನಂತರ ಇದು ಪೂರ್ತಿ ಹಸಿರು. ನಂತರ ಅದರಲ್ಲೂ ಕೂಡ ಸಣ್ಣದ ಒಂದು ಚಿಕ್ಕ ಸಸಿಗಳು, ಅದರ ಸೈಜಲ್ಲಿ ಚಿಕ್ಕದು ಕೂಡ ಬರುತ್ತೆ. ಹೀಗೆ ನನ್ನ ಹತ್ರ ಈ 4 ವೆರೈಟಿಯ ಸ್ನೇಕ್ ಪ್ಲಾಂಟ್ಗಳು ಇದೆ. ಇದನ್ನು ಹೇಗೆ ಕೇರ್ ಮಾಡಬೇಕು ಅಂತ ಅಂದರೆ, ನೀರು ನಿಲ್ಲದಂತೆ ಡ್ರೈನೇಜ್ ಹೋಲ್ ಇರುವಂತಹ ಪಾಟನ್ನು ಇದಕ್ಕೆ ಬಳಸಬೇಕು. ಸಡಿಲ ಮತ್ತು ಚೆನ್ನಾಗಿ ನೀರು ಬಸ್ದು ಹೋಗುವಂತಹ ಮಣ್ಣು ಇದಕ್ಕೆ ಬೇಕು. ಅಂದರೆ ಮಣ್ಣು ಪೋರಸ್ ಆಗಿರಬೇಕು. ಹಾಗಾಗಿ ಮಣ್ಣಿನಲ್ಲಿ ಹೆಚ್ಚು ಮರಳನ್ನು ಸೇರಿಸಬೇಕು. ಈ ಗಿಡವನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡಬೇಡಿ. ದಿನಕ್ಕೆ 8 ರಿಂದ 10 ಗಂಟೆಗಳ ಕಾಲ ಪರೋಕ್ಷ ಸೂರ್ಯನ ಬೆಳಕು ಬೇಕಾಗತ್ತೆ. ಇದಕ್ಕೆ ಬೆಚ್ಚಗಿನ ವಾತಾವರಣ ಬೇಕಾಗತ್ತೆ. ಆದರೆ ಅದು ಕೆಲವು ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕನ್ನು ಸಹಿಸ್ಕೊಳ್ಬಲ್ದು. ಆದ್ರೂ ಇದನ್ನು ಶೇಡೆಡ್ ಏರಿಯಾದಲ್ಲಿ ಬೆಳೆಸೋದು ಬಹಳ ಒಳ್ಳೆಯದು, ಚೆನ್ನಾಗೂ ಕೂಡ ಗಿಡ ಬೆಳೆಯುತ್ತೆ. ಗಿಡಕ್ಕೆ ಅತಿಯಾದಂತಹ ನೀರು ಹಾಕಬೇಡಿ. ಅತಿಯಾಗಿ ಹಾಕಿದ್ರೆ ಗಿಡದ ಬೇರು ಕೊಳ್ತೋಗುತ್ತೆ. ಹಾಗಾಗಿ ಮಣ್ಣು ಸಂಪೂರ್ಣವಾಗಿ ಒಣಗಿದಾಗ ಮಾತ್ರ ನೀರನ್ನು ಗಿಡಕ್ಕೆ ಹಾಕಬೇಕು. ಈ ಗಿಡಕ್ಕೆ ಹೆಚ್ಚು ಗೊಬ್ಬರ ಹಾಕುವಂತಹ ಅವಶ್ಯಕತೆ ಇಲ್ಲ. ಬೆಳವಣಿಗೆಯ ಋತುವಿನಲ್ಲಿ ತಿಂಗಳಿಗೊಮ್ಮೆ ದ್ರವರೂಪದ ಗೊಬ್ಬರವನ್ನು ನೀಡಬಹುದು, ಅಥವಾ ತಿಂಗಳಿಗೊಮ್ಮೆ ಯೂರಿಯಾ ಬೇಕಾದರೆ ಹಾಕ್ಬೋದು. ಚಳಿಗಾಲದಲ್ಲಿ ಗೊಬ್ಬರ ಕಡಿಮೆ ಹಾಕಬೇಕು, ಅಥವಾ ನಿಲ್ಲಿಸಿದ್ರೂ ಕೂಡ ಪರವಾಗಿಲ್ಲ. ಈ ಗಿಡಗಳು ಸಾಮಾನ್ಯ ಮನೆಗಿಡ ಕೀಟಗಳಾದಂತಹ ಸೊಳ್ಳೆಗಳು, ಮಿಲಿಬಗ್ಸ್, ಬಿಳಿ ನೊಣಗಳಿಗೆ ಗುರಿಯಾಗತ್ತೆ.
ಹೆಚ್ಚಿನವುಗಳನ್ನು ಕೈಯಿಂದ ಅಥವಾ ನಿಧಾನವಾಗಿ ನೀರನ್ನು ಸಿಂಪಡಿಸೋದ್ರ ಮೂಲಕ ತೆಗೆದು ಹಾಕ್ಬೋದು, ಅಥವಾ ಬೇವಿನ ಎಣ್ಣೆನ ಸ್ಪ್ರೇ ಮಾಡಬಹುದು. ಈ ಗಿಡ ಹೂವನ್ನು ಕೂಡ ಬಿಡುತ್ತೆ, ಆದರೆ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅಂದರೆ ಗಿಡ ಬೆಳೆಸಿದಂತಹ 2 ವರ್ಷ ಮಿನಿಮಮ್ ಆಗಬೇಕು, ಆವಾಗ ಮಾತ್ರ ಗಿಡದಲ್ಲಿ ಹೂವು ಬಿಡುತ್ತೆ. ಈ ಗಿಡದ ಪ್ರೊಪಗೇಷನ್ ಹೇಗೆ ಮಾಡಬೇಕು ಅಂತ ಅಂದರೆ, ಇದರ ಕಟ್ಟಿಂಗ್ನಿಂದನೂ ಕೂಡ ಮಾಡಬಹುದು, ಅಥವಾ ಮದರ್ ಪ್ಲಾಂಟ್ನ ಪಕ್ಕ ಸಣ್ಣ ಸಣ್ಣ ಸಸಿಗಳು ಬೆಳೆದಿರುತ್ತೆ, ಅದನ್ನು ಕಿತ್ತು ಬೇರೆ ಪಾಟ್ಗೆ ಹಾಕಬಹುದು. ಅಲ್ಲದೆ ನೀರಿನಲ್ಲೂ ಕೂಡ ಈ ಗಿಡವನ್ನು ಬೆಳೆಸಬಹುದು, ಆದರೆ ನೀರನ್ನು ಆಗಾಗ್ಗೆ ಚೇಂಜ್ ಮಾಡ್ತಾ ಇರಬೇಕು. ಸುಮಾರು 1-1.5 ತಿಂಗಳಲ್ಲಿ ಗಿಡದಲ್ಲಿ ಬೇರುಗಳು ಬರುತ್ತೆ, ನಂತರ ಅದನ್ನು ಬೇರೆ ದೊಡ್ಡ ಪಾಟಿಗೆ ಟ್ರಾನ್ಸ್ಫರ್ ಮಾಡಬಹುದು. ಇದರ ಎಲೆಗಳು ಸ್ವಲ್ಪ ವಿಷಕಾರಿ ಆಗಿರೋದ್ರಿಂದ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ದೂರ ಇಡಬೇಕು. ಈ ತರಹ ನೀವು ಕೇರ್ ಮಾಡಿದ್ರೆ ನೀವು ಸ್ನೇಕ್ ಪ್ಲಾಂಟನ್ನು ಬೆಳೆಸಿ ಗಾಳಿಯನ್ನು ಶುದ್ಧೀಕರಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.